ಇದು ಎತ್ಲಾಗ ಹೋತ ಮಾರಯ್ಯ, ತಗೋಬರ್ತೀನಿ ಅಂತ ಹೋದಾಳ. ಮಾಡೋದೆಲ್ಲ ಹಿಂಗಿದ್ದೇ ಕೆಲಸ. ಆ ಬ್ಯಾಗಿ ತಂದು ಇಲ್ಲಿ ಇಟ್ಕೊಂಡ್ರೆ ಎಂತ ಆಗ್ತದೆ ನಿಮಗೆ? ಆಮೇಲೆ ಎಲ್ಲ ಬರ್ದಾದಕ್ಕೂ ಅಲ್ಲಿ ಇಟ್ಟರೆ ಸಯ್ಯಪ್ಪ. ಅದಕ್ಕೂ ಒಂದು ದೊಡ್ಡ ಹೊರೆ ಹೊತ್ಕೊಂಡು ಹೋಗೋ ಥರ ಮಾಡ್ತಾರೆ. ನಾನಂತೂ ಓದಷ್ಟೊತ್ತಿಗೆ ಎಲ್ಲ ಬುಕ್ಕು, ಎಲ್ಲ ನೋಟ್ಸು, ಬ್ಯಾಗು ಎಲ್ಲವೂ ನನ್ನ ಸುತ್ತಮುತ್ತಲೇ ಇರ್ತಾವಪ್ಪ. ನಾ ಹಿಂಗೆ ಬರೆಯೋದನ್ನ ಮಾತ್ರ ತಗೊಂಡು ಬರಲ್ಲ. ನಾನು ಮಾತ್ರ ಯಾವ್ದು ಬರೆಯೋಕ್ಕದೆಯೋ ಅದನ್ನು ಮಾತ್ರ ತಂದ್ಕೊಳ್ಳೋದು. ಬರೆದಾದ್ಮೇಲೆ ಅದನ್ನು ತೊಗೊಂಡೋಗಿ ಇಟ್ಟು ಮತ್ತೊಂದು ತಗೊಬರೋದು. ಎಲ್ಲ ಒಟ್ಟಿಗೆ ಇಟ್ಕೊಂಡ್ರೆ ಒಂಥರ ಗಜಿಬಿಜಿ ಆಗ್ತದ. ಅದಕ್ಕೆ ನಾ ತರಲ್ಲ, ಗುಬ್ಬಿನೂ ತರಲ್ಲ. ಏನು ಬರೆಯೋಕ್ಕದೆಯೋ ಅದನ್ನು ಮಾತ್ರ ಇಲ್ಲಿ ತಂದ್ಕೊಳ್ಳೋದು. ಅದು ಗುಬ್ಬಿನೇ ಹೇಳಿದ್ದು, ಹಾಗೆ ಮಾಡೋಣ, ಇಲ್ಲಿ ತಂದಿಟ್ಕೊಂಡ್ರೆ ಕಡೆಗೆ ಯಾವ್ದು ಬರಿಬೇಕು ಯಾವ್ದು ಬಿಡಬೇಕು ಅಂತ ಮರ್ತೋದಂಗೆ ಆಗ್ತದೆ ಅಂತ ಅದು ಹೇಳ್ತಲ್ಲ ಅಂತ ನಾನು ಹಾಗೆ ಮಾಡೋದು. ಈಗ ನೋಡಿದ್ರೆ ನೀನು ಹೇಳೋದೇ ಸರಿ ಅಂತ ಕಾಣ್ತದೆ ಮರೆಯ. ಇದು ನೋಡು, ಪುಸ್ತಕ ತರಕ್ಕೆ ಹೋದಳಿ ಎತ್ಲಾಗ ಹೋತಂತ ನೋಡದ ಲೆಕ್ಕ. ಅಂದರೆ ಅದಕ್ಕೆ ಯಾವ ಬುಕ್ಕು ಬ್ಯಾಡಿತ್ತು ಗೊತ್ತಾ? ಸುಮ್ಮನೆ ನಾಟಕ ಮಾಡ್ತಾ ಇದೆ. ನಾವು ಹೆಂಗೂ ಅದ್ರ ಹತ್ರ ಕೇಳ್ತೀವಿ ಅಂತ ಗೊತ್ತಲ್ಲ, ಅದಕ್ಕೆ ಕಾಯ್ಬೇಕು ಅಂತ. ಎರಡು ಗುದ್ದನ ಅಂತ ಅಷ್ಟು ಸಿಟ್ಟು ಬರ್ತಾ ಇದೆ ನನಗೆ. ಬಾಯಿ ನಿಲ್ತಾಡಿ ನೀನು ಗುಂಡ. ಸ್ವಲ್ಪ ಸುಮ್ಮನಿರ ಮಾರಾಯ. ನೀನೇನಾರು ಬೈಯೋದು ಅದ್ರ ಕಡೆ ಸಿಟ್ಕೊಂಡು ನಮ್ಗೆ ಹೇಳ್ಕೊಡ್ದೇ ಇರೋದು ಯಾಕೆ ಬೇಕು ಹೇಳ? ಮೊದಲು ಅದ್ರ ಹತ್ರ ಹೇಳಿಸ್ಕೋಬೇಕು. ಈಗ ನಮಗೆ ಪೂರ್ತಿ ಲೆಕ್ಕನು ಬರೋದಾಗಿದ್ರೆ ಚಿಂತೆ ಇರಲ್ಲ. ಅದು ಒಂದು ಹೌದೇ ಬಿಡು. ಅದೇ ಸುಮ್ಮನೆ ನಾಳೆ ಎಲ್ಲರೆದ್ರಿಗೆ ಅಲ್ಲಿ ಮಾತಾಜಿ ಹತ್ರ ಬೈಸ್ಕೋಬೇಕು. ಇಲ್ಲಿಗೆ ಒಬ್ಬಳ ಹತ್ರ ಬೈಸ್ಕೊಳ್ಳೋದೇ ರಗಳೇ ಇಲ್ಲ. ಆದರೂ ನೀ ಬಂದಿದ್ದೆ ಮಾರಾಯ. ಎಂಥವ್ರು ಒಂಚೂರು ಆಟ ಆಡೋಣ ಅಂದರೆ ಪೂರ್ತಿ ಇಲ್ಲಿ ಕೂತೆ ಕಾಲ ಕಳಿಬೇಕು. ಅಲ್ಲ ಕಣಗುಂಡ, ನಾವು ಎಲ್ಲರೂ ಒಂದೇ ಥರ ಪಾಠ ಕೇಳೋದು ಮಾರಾಯ. ಅವರು ಮಾತಾಜಿನೂ ಎಲ್ಲರಿಗೂ ಒಂದೇ ಥರನೇ ಹೇಳ್ಕೊಡ್ತಾರೆ. ಆದರೂ ಗುಬ್ಬಿಗೆ ಮಾತ್ರ ಚೆನ್ನಾಗಿ ಅರ್ಥ ಆಗೋದು ಹೆಂಗೆ? ಯಾರು ನೋಡಿದ್ರು ಗೊತ್ತಿರ್ತದೆ ಮಾರಾಯ. ನೀನು ಇದ್ದೀಯ, ಇಬ್ರು ಒಂದೇ ಮನೇಲಿ ಇದ್ದೀರಪ್ಪ, ನಿಂಗೂ ಅರ್ಥ ಆಗಲ್ಲ. ಅದು ಎಂತಕ್ಕಾದ? ಅದು ಅಂತ ಅಲ್ಲ ಕಣ. ಇವಳೇನು ಭಾಳ ದೊಡ್ಡ ಜಾಣೇನಲ್ಲ. ಅವಾಗ ಪುಟ್ಟಕ್ಕಿತ್ತಲ್ಲ, ಪುಟ್ಟಕ್ಕ ಹೇಳ್ಕೊಡ್ತಿತ್ತಲ್ಲ, ಅವಾಗ ಗುಬ್ಬಿಗೆ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿ ಹೇಳ್ಕೊಡ್ತಿತ್ತು. ಎಂತ ಕೇಳಿದ್ರು ಹಂಗಲ್ಲ ಹಿಂಗೆ ಅಂತ ಮತ್ತೊಂದು ಸತಿ ಹೇಳ್ಕೊಡ್ತಿತ್ತು. ಅದು ಅದೇ ಪಟಾಕಿ ನಿರಷ್ಟತಿಗಾರು ನನಗೆ ಹೇಳ್ಕೊಡ್ತಿದ್ದ. ನೋಡ್ಬೇಕಾರೆ ಅವಾಗ ನಾನೇ ಜಾಸ್ತಿ ನಂಬರ್ ತೆಗಿತಿದ್ದೆ, ಹೌದಾ ಅಲ್ಲ? ಎಲ್ಲ ಪುಟ್ಟಕ್ಕನೇ ಮಾಡಿದ್ದು. ಪುಟ್ಟಕ್ಕೆ ಗುಬ್ಬಿ ಅಂದ್ರೆ ಆಸೆ, ಅತ್ತಿಗೂ ಗುಬ್ಬಿ ಅಂದ್ರೆ ಆಸೆ. ಇದೆಂತ ಎಷ್ಟೊತ್ತಿಗೆ ಹೋಗಿ ಕೇಳಿದ್ರು ಅವ್ರು ಹೇಳ್ಕೊಡ್ತಾರೆ. ಮಾವಿಗೆ ನಾನಂದ್ರೆ ಆಸೆ, ಅವೆಂತ ಮಾಡ್ತೀವಿ? ಮಾವಿಗೆ ಎಂತ ಲೆಕ್ಕನೂ ಬರಲ್ಲ, ಎಂಥದ್ದು ಬರಲ್ಲ. ಹೋಗೋದುಂಡ ಹಂಗೇನಲ್ಲ. ಪುಟ್ಟಕ್ಕ ಆಗಲಿ ನಿಮ್ಮ ಅತ್ತೆ ಆಗಲಿ ಹಾಗೆಲ್ಲ ಏನು ಮಾಡಲ್ಲಂತೆ. ಅವರೆಲ್ಲ ಎಷ್ಟು ಒಳ್ಳೆಯರು ಅಂತ ಅಜ್ಜಿ ಹೇಳ್ತಿರ್ತಾರೆ ಗೊತ್ತ. ಮನೇಲಿ ಯಾರ ಹತ್ರ ಯಾರು ಮಾತಾಡೋಷ್ಟೊತ್ತಿಗೆ ನೀನು ಕೇಳಿಲ್ಲ ಅವ್ರ ಹತ್ರ, ಅದಕ್ಕೆ ನಿಂಗೆ ಅವ್ರು ಹೇಳ್ಕೊಡ್ಲ. ಒಬ್ಬಿ ಎಂಥದೇ ಒಂಚೂರು ಇದ್ರು ಹೋಗಿ ಧೈರ್ಯ ಮಾಡಿ ಕೇಳ್ತದೆ. ಓದು ಕ್ಲಾಸಲ್ಲಾರು ಅಷ್ಟೇ ಅಲ್ಲ, ಯಾವ ಮಾತಾಜಿ ಬೇಕಾದ್ರೆ ಆಗಿರಲಿ ಹೋಗಿ ಕೇಳ್ತದೆ. ಅವ್ರು ಹೇಳ್ಕೊಡೋದು ಹಾಗೆ ಹೇಳ್ಕೊಡ್ತಾರೆ ಮಾರಾಯ. ನನಗೆ ಹೋಗೋಕ್ಕೆ ಹೆದರಿಕೆ. ನಾನಾರು ಬೇರೆ ಮನೆವ ಅಂತ ಆಯ್ತು, ನೀ ನೋಡ ಇದೇ ಮನೆವ, ಆದರೆ ನಿಂಗೆ ಯಾಕೆ ಧೈರ್ಯ ಇಲ್ಲ ಅಂತ. ಸುಮ್ಮನಿರ ಮಾರಾಯ. ನೀವೊಂದು ಏನು ಚೊರೆ ಮಾಡ್ತಿದೀಯೇನೋ ಅವಾಗಿಂದ. ಒಂದೊಂದ್ಸತಿ ಬೈತೀಯ ಅದಕ್ಕೆ, ಒಂದೊಂದ್ಸತಿ ಏನಾದನ್ನೇ ಹೊಗಳ್ತೀಯ. ಅಲ್ಲಿ ಮಾತಾಜಿ ಹತ್ರನೂ ಅಷ್ಟೇ, ಗುಬ್ಬಿಗೆ ಹೋದ್ರೆ ಮಾತ್ರ ಅವ್ರು ಹೇಳ್ಕೊಡೋದು, ನಾವು ಹೋದ್ರೆ ಹೇಳ್ಕೊಡಲ್ಲ ಗೊತ್ತಾನು. ಬೇಕಾದ್ರೆ ನೀವು ನಿನ್ನ ಕೇಳಿ ನೋಡು, ಗುಬ್ಬಿಗೆ ಹೇಳ್ಕೊಟ್ಟಂಗೆ ನಮ್ಗೆ ಹೇಳ್ಕೊಡೋದೇ ಇಲ್ಲ. ಅವ್ರು ಹೇಳ್ಕೊಡೋದು ನಮ್ಗೆ ಅರ್ಥನೇ ಆಗಲ್ಲ. ಇದ್ರೂ ಇರ್ಬೋದು, ಮಾತಾಜಿಗೆ ಅದನ್ನು ಕಂಡ್ರೆ ಒಂಥರ ಆಸೆ ಅಲ್ಲ, ಅದಕ್ಕೆ ಅವ್ರು ಏನು ಮಾಡಿದ್ರು ಅದಕ್ಕೆ ಬೈಯೋದೇ ಇಲ್ಲ. ಅವಾಗೆಲ್ಲ ಮಾತ್ರ ನಂಗೆ ಒಂದೊಂದ್ಸತಿ ಸಮಸ್ಯೆ ಇಟ್ಬಿಡ್ತದೆ ಗುಬ್ಬಿ ಮೇಲೆ. ಎಂತ ಕಾರ ಇದು ಬಂದು ಇಲ್ಲಿ ಸೇರ್ತೇನೋ ಅಂತ ಕಾಣೋದು. ಅದು ಇಲ್ದಿದ್ದಾಗ ಈಗ ನಾವೆಲ್ಲ ಏನಾರು ಹೋಗಿ ಕೇಳಿದ್ರು ಚಂದ ಮಾಡಿ ಹೇಳ್ಕೊಡ್ತಿದ್ರು ಗೊತ್ತಾ. ಈಗ ನಾವು ಹೋಗೋಷ್ಟೊತ್ತಿಗೆ ಹೋಗೋ ತನಕ ಇದೇ ಕೇಳೋದಾಗ್ತದೆ. ಅವರು ಕ್ಲಾಸ್ ಮುಗೀತು ಅಂತ ಹೋಗ್ತಿರ್ತಾರೆ. ಒಂದು ಲೆಕ್ಕಕ್ಕೆ ಹೌದು ಬಿಡು. ಆದರೂ ನೀನು ಮಾತ್ರ ಅತ್ತೆ ಹತ್ರ ಕೇಳ್ಬೋದು. ಇನ್ಮೇಲೆ ಹಾಗೆ ಮಾಡತ್ತಾ, ಅತ್ತೆ ಹತ್ರ ಕೇಳು, ಅತ್ತೆ ಹತ್ರ ಕೇಳು. ಮತ್ತು ಪುಟ್ಟಕ್ಕೆ ಮನೆಗೆ ಬಂದಿರ್ತದಲ್ಲ ಅವಾಗಲೂ ಒಂಚೂರು ಕೇಳ ಮಾರಾಯ. ನಾನು ನೀನೇ ಎಂಥವ್ರು ಇದು ಮಾಡೋಕ್ಕಾಗ್ತದೆ. ಒಂದು ಸತಿನಾರು ನಮಗಿಬ್ರಿಗೆ ಗೊತ್ತಿರಬೇಕು, ಗುಬ್ಬಿಗೆ ಗೊತ್ತಿರಬಾರ್ದು. ಆ ಥರ ಒಂದಿದ್ದು ಬರಬೇಕು ಅಂತ ನಾನು ಕಾಯ್ತಿದ್ದೀನಿ ಕಣ. ಪುಳ್ಳು ನೀನೀಗ ಸ್ವಲ್ಪ ಸುಮ್ಮನೆ ಕೂತ್ಕೋತೀಯಾ? ಈಗ ಬರೋಷ್ಟೊತ್ತಿಗೆ ಅದೇನಾರು ಅಲೇಸಿದ್ರೆ ಮತ್ತೇನಿಲ್ಲ.
ಮಾಡ್ತಿದ್ದೆ ಏನೋ ಪ್ಲ್ಯಾನ್ ಮಾಡ್ತಾ ಅದೇ ಅದಲ್ಲಿ ಇಲ್ಲಿ ಇಷ್ಟೊತ್ತಿಗೆ ಬರ್ತಿತ್ತು. ನಂಗೆ ದೊಡ್ಡಕ್ಕೆ ಹೇಳಕ್ಕೆ ಬರ್ತಾನೆ ಎಲ್ಲದನ್ನು. ನೀನು ಅವ್ರ ಹತ್ರ ಕೇಳಬೇಕಿತ್ತು, ಇವ್ರ ಹತ್ರ ಕೇಳಬೇಕಿತ್ತು ಅಂತ. ನಿಂಗೆ ನಿಮ್ಮ ಅಮ್ಮನ ಹತ್ರ ಕೇಳೋಕ್ಕಾಗಲ್ಲನ? ನಿಮ್ಮ ಅಮ್ಮಗೂ ನೀನು ಅಂದ್ರೆ ಆಸೆ, ಅಜ್ಜಿಗೂ ನೀನು ಅಂದ್ರೆ ಆಸೆ, ಅವ್ರ ಹತ್ರ ಎಲ್ಲ ಕೇಳೋಕ್ಕಾಗಲ್ಲ? ಇಲ್ಲಪ್ಪ, ನಮ್ಮ ಅಮ್ಮಗೆ ಇವೆಲ್ಲ ಗೊತ್ತಾಗಲ್ಲ. ಫಸ್ಟ್ ಎಲ್ಲ ಇದು ಅಡಿಷನ್ ಸಬ್ಸ್ಟ್ರಾಕ್ಷನ್ ಎಲ್ಲ ಒಂಥರ ಹೇಳ್ಕೊಡ್ತಿತ್ತು. ಈಗ ಗೊತ್ತೇ ಆಗಲ್ಲ ಮರಯ್ಯ, ಹೆಂಗೆ ಹೇಳ್ಕೊಡ್ಬೇಕು ಅಂತ. ಉತ್ತರ ಹೇಳ್ತದೆ, ಆದರೆ ಮಾಡೋದು ಹೆಂಗಂತ ಗೊತ್ತಿಲ್ಲ ಅದಕ್ಕೆ. ಹಂಗಾಗಿ ಅದನ್ನ ಕೇಳೋಕ್ಕೆ ಹೋಗಲ್ಲ. ಇನ್ನು ಜಾಸ್ತಿ ನಾನು ಕೇಳಕ್ಕೆ ಹೋದಕ್ಕೂ ಇವೆಲ್ಲ ನಾವು ಓದಷ್ಟೊತ್ತಿಗೆ ಇರಲ್ಲ, ನೀವೇ ಅದು ಅಲ್ಲಿ ಮಾತಾಜಿ ಹತ್ರ ಕೇಳ್ಕಿಬೇಕು, ನಿಮ್ಮನ್ನು ಕಳ್ಸೋದೆ ಅಂತಕ್ಕೆ ಮತ್ತೆ ಅಲ್ಲಿಗೆ ಅಂತದ್ದು. ಅಂದು ಸುಮ್ಮನೆನಾರು ಇರ್ತದ, ಕೂಡಲೇ ಮಾತಾಜಿಗೆ ಫೋನ್ ಮಾಡ್ತದೆ, ನನ್ನ ಮಗಗೆ ಪಾಠ ಅರ್ಥ ಆಗಲ್ಲ ಅಂತ. ಗೊತ್ತಲ್ಲ ನಿಂಗೆ ಮಾತಾಜಿ ಆಮೇಲೆ ಏನು ಮಾಡ್ತಾರೆ ಅಂತ. ಅದಲ್ಲದೆ ಅವತ್ತೊಂದು ದಿವಸ ಹೇಳ್ಕೊಟ್ಟಿತ್ತ ಒಂದು ಲೆಕ್ಕನ, ಬಂದು ತೋರಿಸಿ ಸರಿ ಬೈಸ್ಕೊಂಡೆ ಮಾತಾಜಿ ಹತ್ರ. ನೀನು ಬಂದಿರಲ್ಲ ಅವತ್ತು, ಹಿಂಗೆಂತಕ್ಕೆ ಮಾಡ್ಕೊಬಂದೀಯ, ನೋಟ್ಸಲ್ಲೆಲ್ಲ ಗಲಿ ಇದು ಸುಮಾರು ಕಾಟು ಚಿತ್ರ ಆಗ್ತದೆ, ನಿಂಗೆ ನೋಟ್ಸಿಗೆ ಬರೀಬೇಕಾದ್ರೆ ಸರಿ ಮಾಡ್ಕೊಬೇಕಂತ ಗೊತ್ತಿಲ್ಲನು ಅಂತ. ಆಮೇಲಿಂದ ಬಿಟ್ಟೆ, ಎಂತ ಮಾಡೋದು. ಅದು ಅಜ್ಜಿಗಂತೂ ಪಾಪ ಅದಕ್ಕೇನು ಗೊತ್ತಾಗಲ್ಲ ಕಣ. ಹಾಲು ಓದಷ್ಟೊತ್ತಿಗೆ ಇವೆಲ್ಲ ಎಲ್ಲಿತ್ತು. ಅದು ಅಲ್ಲದೆ ಅಜ್ಜಿ ಈಗೊಂಥರ ಬೇಜಾರಲ್ಲೇ ಇರೋದು ಕಣ ಗುಂಡ. ಎಂತ ಮೊನ್ನೆ ಕಾಲಿಗೆ ಪೆಟ್ಟಾದ್ಮೇಲೆ ಆ ನೋವೇ ಹೋಗ್ಲ ಎಂತ ಅಂತ ಗೊತ್ತಿಲ್ಲ. ಎಷ್ಟೊತ್ತಿಗೆ ನೋಡಿದ್ರೆ ಬೇಜಾರಲ್ಲಿರ್ತದೆ. ಈಗ ಕೆಲಸ ಜಾಸ್ತಿ ಅಂತ ನಮ್ಮಮ್ಮ ಅಂತೂ ಎಷ್ಟೊತ್ತಿಗೂ ಸಿಟ್ಟೇ ಮಾಡ್ತಿರ್ತದೆ. ನಾನು ಇವತ್ತು ಹೋಗಿ ಕೇಳಿದಕ್ಕೂ ಅಮ್ಮ ಸಮ ಬೈತಿತ್ತ. ಅವಾಗ ಅಜ್ಜಿನೇ ಬದಿ ಕರ್ಕೊಂಡೋಗಿ ಹೇಳಿದ್ದು, ನೀ ಅಲ್ಲಿ ಗುಬ್ಬಿಗುಂಡನ ಹತ್ರ ಹೋಗು, ಚೆನ್ನಾಗಿ ಹೇಳ್ಕೊಡ್ತದೆ ಅಲ್ಲಿ, ಸೀಟ್ ಹೇಳ್ಕೊಡ್ತದೆ ಅಂತ. ಸೀಟ್ ಹೇಳ್ಕೊಡ್ತದೆ ಅಂತ ನೀನು ಅಮ್ಮನ ಹತ್ರ ಹೇಳಬೇಡ ಅಂತಲೂ ಹೇಳಿತ್ತು. ಅದಕ್ಕೆ ನಾನು ಹೇಳಲೇ ಇಲ್ಲ, ಇಷ್ಟು ಮಾತ್ರ ಹೇಳಿದ್ದು ನಾನು. ಆಮೇಲೆ ಹೇಳ್ಕೊಡೋದ್ರೆ ಹೇಳ್ಕೊಡು, ಇಲ್ಲದೆ ನಾನು ಗುಬ್ಬಿಗುಂಡನ ಜೊತೆ ಹೋಗಿ ಓದ್ತೀನಿ ಅಂದೆ. ಹೆಂಗೋ ಹ್ಞೂ ಅಂತಪ್ಪ. ಒಂದೊಂದ್ಸತಿ ನಮ್ಮ ಅಮ್ಮಗೆ ಎಂತ ಆಗ್ತದೆ ಏನೋ ಕಣ. ಅಜ್ಜಿ ಮಾತ್ರ ಪಾಪ ಗೊತ್ತಾ, ಅದನ್ನ ನೋಡಿದ್ರೆ ಪಾಪ ಅನ್ಸದ್ ನನಗೆ. ಓ ಮಾರಯ್ಯ, ನೀ ಸುಮ್ಮನೆ ಅದು ಎಷ್ಟು ಮಾತಾಡ್ತೀಯ, ಇದು ಎಲ್ಲಿ ಹೋತಾ? ಏ ಗುಬ್ಬಿ, ನೀ ಬತ್ತಿಯೇ ಬರಲ್ಲ ಮರತೆ. ಹಾಂ ಅತ್ತೆ, ಒಂದು ಕರೆ ಶುರು ಮಾಡತ್ತ, ಹೋಗ್ತೀನಪ್ಪ. ಸೂಪರ್ ಅಂದರೆ ಸೂಪರ್ ಆಗಿದೆ. ಯಾವತ್ತೂ ಇಷ್ಟು ಚಂದ ಮಾಡಿರಲ್ಲ ಮಾತ್ರ ನೀವು. ಫುಲ್ಲು ಬಂದಿದ್ದಕ್ಕೆ ಇಷ್ಟು ಚೆನ್ನಾಗಿ ಮಾಡಿರಿ ಅಲ್ಲ ಅತ್ತೆ, ಎಷ್ಟು ಜೋರಿದ್ದೀರಿ ನೀವು. ನೀವು ಹೋಗೀಗ ಪುಳ್ಳ ಬಂದಿದ್ದು ಮಾಡೋದು ಏನು ಹಂಗೆ ಮತ್ತೆ ಯಾವತ್ತರ ಅಡುಗೆ ಮಾಡಿ ಗೊತ್ತಾನ. ನೀವು ಅಲ್ಲಿ ಹೋಗಿ ನಾ ತಿನ್ಕೊ ಬಂದೆ ಅಂತ ಹೇಳಬೇಡ. ಆಮೇಲೆ ಉಣ್ಣಕ್ಕೆ ಗೊತ್ತಾಗಲಿ ಎಲ್ಲರಿಗೂ ಇಡ್ತೀನಿ ಏನಾ? ಓಹ, ನಾ ಹೇಳಲ್ಲಪ್ಪ. ಅಯ್ಯೋ ಎಂತದ್ರ ಮರಯ್ಯ ನಿಮ್ಮ ಗೋಳ, ಒಂಚೂರು ಒಳಗೆ ಹೋಗಕ್ಕೆ ಬಿಡಲ್ಲಪ್ಪ, ಆ ಥರ ಕೂಗ್ತೀರಿ. ಸ್ವಲ್ಪ ಹೊತ್ತು ಕುತ್ಕೊಳಕ್ಕೆ ಏನು ಕೆಲ್ಸಕ್ಕೆ ಹೋಗ್ಬೇಕಾಗ್ಯದ ನೀವು? ನಾನು ಬರ್ಕೊಂಡು ಆಮೇಲೆ ಮತ್ತೆ ನಿಮಗೆ ಹೇಳ್ಕೊಡ್ಬೇಕಾ? ಎಲ್ಲ ಇದನ್ನೇ ಮಾಡ್ತಾ ಕುತ್ಕೊಂತೇನೆ ಮರತಿ. ನಾವು ಹಂಗಾರೆ ಬೇರೆ ಬರ್ಕೊಳ್ಳೋದು ಬೇಡನೆ. ನನ್ನ ಕತೆ ಬಿಡು, ನಾನಾರು ಇಲ್ಲೇ ಇರ್ತೀನಿ. ಫುಲ್ಲು ಪಾಪ ಅಲ್ಲಿಂದ ಬಂದಾನೆ, ಲೇಟಾಗಿ ಹೋದ್ರೆ ಅವನ ಅಮ್ಮ ಬೈತಾರಂತೆ ಗೊತ್ತಾ, ಅದಕ್ಕೆ ಕರೆದಿತ್ತು. ಇದು ಮಾಡ್ತೀಯ ನೋಡಿದ್ರೆ ಸಾಕು. ಏನಿಲ್ಲ ಅತ್ತೆ ಹೇಳೋರೆ, ಫುಲ್ಲು ಊಟ ಮಾಡ್ಕೊಂಡು ಇಲ್ಲಿಂದ ಹೋಗೋದಂತೆ. ಹಂಗಾರೆ ನೀನು ಪುಸ್ತಕ ತರಕ್ಕೆ ಹೋಗಿದ್ದಲ್ಲ, ಅಡುಗೆ ಮನೆಗೆ ಅತ್ತೆ ಹತ್ರ ಮಾತಾಡಕ್ಕೆ ಹೋಗಿದ್ದ? ಎಂತ ತಿನ್ಕೊ ಬಂದೆ ಸತ್ಯ ಹೇಳು ಗುಬ್ಬಿ. ನಾನೀಗ ನಿಮಗೆ ಲೆಕ್ಕ ಹೇಳ್ಕೊಡ್ಬೇಕಾ, ಎಂತ ತಿನ್ಕೊ ಬಂದೆ ಅಂತ ಹೇಳ್ಬೇಕಾ? ಎರಡರಲ್ಲಿ ಒಂದು. ಎಂತ ಮಾಡಲೆ? ಈ ಗುಂಡ ಸ್ವಲ್ಪ ಸುಮ್ಮನಿರ ಮಾರಯ್ಯ. ಅದು ಎಂತ ತಿನ್ಕೊ ಬಂದ್ರು ಆಮೇಲೆ ನಿಮಗೂ ಕೊಡ್ತಾರೆ. ಹೆಂಗಿದ್ರು ಏನು ಒಬ್ಳಿಗೆ ಕೊಡಲ್ಲಲ್ಲ ಮನೆಯಲ್ಲಿ. ಎಂತ ಇದು ಮಾಡ್ತೀರಿ ನಮ್ಮರ, ಇಷ್ಟು ಹೊತ್ತಿಗೆ ನೋಡಿದ್ರೆ ತಿನ್ಕೊ ಬಂದೆ. ಈ ಗುಬ್ಬಿ ಬಾ ಮರತಿ. ನಾನು ಲೇಟಾಗಿ ಹೋದ್ರೆ ಅಮ್ಮ ಬೈತದೆ ಅಲ್ಲಿ. ಊಟಕ್ಕೆ ನಿಲ್ಬೇಡ ಅಂತ ಹೇಳೋದಲ್ಲ ಅಮ್ಮ ಗೊತ್ತಾ, ಊಟಕ್ಕಿಂತ ಮುಂಚೆನೇ ಬಾ ಅಂದದೆ. ಇನ್ನು ಸ್ವಲ್ಪ ಹೊತ್ತಾದರೂ ಕಡಿ ಕಲ್ಲು ಸೀತತ್ತೆ, ಊಟದ ಟೈಮ್ ಆಗಿದೆ ಹೋಗಬೇಡ ಅಂತಾರೆ. ಹೋದರೆ ಸೀತತ್ತಿಗೆ ಬೇಜಾರಾಗ್ತದೆ. ಈಗ ಹೋಗದೆ ಇದ್ರು ನಮ್ಮಮ್ಮ ನಂಗಲ್ಲಿ ಹೊಡಿತದೆ ಗೊತ್ತಾ. ಏನು ಆಗಲ್ಲ ಮರಯ್ಯ, ಅತ್ತೆ ಫೋನ್ ಮಾಡಿ ಹೇಳ್ತಾರೆ. ನಾವು ಈಗ ಯಾವಾಗಲಾರು ನಿಮ್ಮ ಮನೆಗೆ ಊಟ ಟೈಮಿಗೆ ಬಂದಾಗ ಪಾರ್ವತಜ್ಜಿ ಹೇಳ್ದೆ ಇರ್ತಾರ ಊಟ ಮಾಡ್ಕೊಂಡು ಹೋಗಿ ಅಂತ. ಅವಾಗ ನಾವು ಊಟ ಮಾಡ್ಕೊ ಬರಲ್ಲ, ಏನು ಆಗಲ್ಲ.
ಸುಮ್ಮನೆ ನಿಮ್ಮಮ್ಮ ಬೈಯೋದಿಲ್ಲ ಏನಿಲ್ಲ, ಹೇಳಿರ್ತಾರಷ್ಟೇ. ಅಲ್ಲಿ ಹೋಗಿ ಅಂತಾರು ಕೇಳ್ತೀಯೇನೋ, ಅದು ಕೊಡಿ ಇದು ಕೊಡಿ ಅಂತ ಏನೋ ಅಂತ ಹಂಗೇನು ಮಾಡಬೇಡ ಅಂದಿರ್ತಾರೆ. ಎಲ್ಲಿ ಮರತಿ, ಯಾವಾಗ ನೀವು ನಮ್ಮನೆಗೆ ಬಂದಿರಿ? ನಾನಂತೂ ನೀವು ಒಂದ್ಸತಿ ನಮ್ಮನೇಲಿ ಊಟ ಮಾಡಿದ್ದು ನೋಡಲೇ ಇಲ್ಲಪ್ಪ. ಅಷ್ಟಕ್ಕೂ ನೀವು ನಮ್ಮನೆಗೆ ಬಂದಿದ್ದಾರು ಯಾವಾಗ? ಬರೋದೇ ಕಮ್ಮಿ ನಮ್ಮನೆಗೆ. ಬಂದಾಗಲೂ ನಿಮ್ಮ ಅಮ್ಮೇನು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿಲ್ಲ, ಹಂಗಾಗಿ ನಾವು ಊಟ ಮಾಡಲ್ಲ ಅಷ್ಟೇ. ಅಯ್ಯೋ ದೇವ್ರೆ, ನಾಳೆ ಮಾತಾಜಿ ಹತ್ರ ಹೇಳಿಸ್ಕೊಂಡಿದ್ರೂ ಚಿಂತೆ ಇಲ್ಲ, ನಾನು ಇವತ್ತಿಲ್ಲಿ ಬರಲೇಬಾರ್ದಿತ್ತು. ನಮ್ಮಮ್ಮ ಮಾಡೋದು ಹಾಗೆ, ಎಷ್ಟು ಸತಿ ಹೇಳ್ತೀನಿ ಅವ್ರು ಬಂದಾಗ ಒಂದು ಊಟ ಕರಿಯೇನೆ ಅಂತ. ಬೇಡ ಬೇಡ ಅಂತದೆ, ಅಂಥದ್ದು ಕೊಡಲ್ಲ. ಎಷ್ಟೇ ಇದಾಗಲಿ ನಾನು ಮಾತ್ರ ಇವತ್ತೆಲ್ಲ ಊಟಕ್ಕಿರಲ್ಲ, ಹೋಗಿ ಬಿಡ್ತೀನಿ. ಅಜ್ಜಿಗೆ ಹೋಗಿದ್ದೀನಿ ಇವತ್ತು, ಅಜ್ಜಿನೇ ಹೇಳಿದ್ದು ಹೋಗು ಅಂತ. ಇಲ್ಲಿ ನೋಡಿದ್ರೆ ಇವ್ರು ಈ ಥರ ಮಾಡ್ತಾರೆ. ಗುಬ್ಬಿ ಯಾವಾಗಲೂ ಈ ಥರ ಹೇಳ್ತಿತ್ತು, ಇವ್ರು ನೋಡಿದ್ರೆ ಗುಂಡು ಹೇಳಕ್ಕೆ ಶುರು ಮಾಡಿ. ಹಾಂ, ಈಗ ಅದೆಲ್ಲ ಇರಲಿ, ನಾನು ಇಬ್ಬರಿಗೂ ಒಟ್ಟಿಗೆ ಹೇಳ್ಕೊಡ್ತೀನಿ. ಒಂದು ಸತಿ ಹೆಚ್ಚಂದ್ರೆ 2 ಸತಿ ಹೇಳ್ಕೊಡ್ತೀನಿ ಅಷ್ಟೇ. ಮತ್ತೆ ನನ್ನ ಹತ್ರ ಕೇಳಂಗಿಲ್ಲ, ನಂಗೆ ಬರ್ಕೊಳಕ್ಕೆ ಸುಮಾರದೆ, ಈಗಲೇ ಹೇಳಿನೆ. ಹ್ಞೂ ಕಣೆ ಗುಬ್ಬಿ, ಒಂದು ಹೇಳ್ಕೊಡೋದಂದ್ರೆ ಎಂತ ಗೊತ್ತಾ, ನಾನೀಗ ಅಷ್ಟು ಲೆಕ್ಕನೂ ಮಾಡೀನಿ, ಸರಿನಾ ತಪ್ಪ ನೋಡು. ನೀನು ಲೆಕ್ಕ ಮಾಡಿದ್ದೆಲ್ಲದೆ, 2 ಒಟ್ಟಿಗೆ ಕಂಪೇರ್ ಮಾಡೋಣ, ಗೊತ್ತಾಗ್ತದಲ್ಲ ಅವಾಗ ಯಾವ್ದು ತಪ್ಪು ಅಂತ. ಆಹಾ, ಎಷ್ಟು ನೈಸಾಗಿ ಮಾತಾಡ್ತಾನೆ ಈಗ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು, ಗುಂಡ ಅಂತ ಅವನಿಂದೇ ಹೋಗ್ತಾನೆ. ಏನಾರು ಹೇಳ್ಕೊಡ್ಬೇಕಂದ್ರೆ ಮಾತ್ರ ಗುಬ್ಬಿ ಅಂತ ಬರ್ತಾನೆ. ಇರಲಿ, ಹೇಳ್ಕೊಡೋಣ. ಅಯ್ಯೋ ಮರಯ್ಯ, ಸರಿ ತಪ್ಪು ಗೊತ್ತಾಗಕ್ಕೆ ಲಾಸ್ಟಿಗೆ ಆನ್ಸರ್ ಶೀಟ್ ನೋಡಿದ್ರೆ ಗೊತ್ತಾಗಲ್ಲ. ಆ ಪೇಜ್ ತೆಗಿ, ಅದೇ ಆನ್ಸರ್ ಬಂದಿದ್ರೆ ಸರಿ ಅಂತ, ಇಲ್ದಿದ್ರೆ ತಪ್ಪು ಅಂತ. ಬರ್ದಿದ್ದು ನೋಡ್ಸ್ಕೊಡಲ್ಲಪ್ಪ, ನಂದು ಲೆಕ್ಕ ಎಲ್ಲ ಮಾಡಾಗಿದೆ, ನಾನೇನು ಅದನ್ನು ತೋರಿಸಲ್ಲ. ಪುಳ್ಳು ಎಂತದ ಮರಯ್ಯ, ಅದಕ್ಕೆ ನಿಂಗೆ ಮಾತಾಗಿ ಬೈಯೋದು. ಇಷ್ಟು ದಿವಸ ಆದರೂ ಮಲ್ಟಿಪ್ಲಿಕೇಶನ್ ನಿಂಗೆ ಗೊತ್ತಾಗಲ್ಲ ಅಂತ. ಅಲ್ಲೂ 3 ಡಿಜಿಟ್ ಮಾಡೋದು ಹಿಂಗಲ್ಲ ಕಣ, 2 ಡಿಜಿಟ್ ಸರಿ ಮಾಡಿ, ಮತ್ತೊಂದಕ್ಕೆ ಯಾಕಲ್ಲ ಸ್ಟೆಪ್ ಬಿಡ್ಲ. ಅಲ್ಲಿ ನೋಡ, ಲಾಸ್ಟ್ ಸ್ಟೆಪ್ ಅದೆಯಲ್ಲ, ಅದರಲ್ಲಿ ಫಸ್ಟ್ ಡಿಜಿಟ್ ಬಿಟ್ಟು ನೆಕ್ಸ್ಟ್ ಇಂದ ಶುರು ಮಾಡಬೇಕು, ಸೆಕೆಂಡ್ ಶುರು ಮಾಡಿಯಲ್ಲ ಅದೇ ಥರ. ಅದಕ್ಕೆ ನೀನು ತಪ್ಪಾಗ್ತಾ ಇದ್ದಿದ್ದು ಇದಾ. ಮತ್ತು ಮಾತಾಜಿ ಮೊನ್ನೆ ನಾನು ಇದನ್ನು ನೋಡ್ತಾ ಇದ್ರಲ್ಲ, ಅವಾಗ ಸೆಕೆಂಡ್ ಸ್ಟೆಪ್ಪಿಗೆ ಮಾತ್ರ ಹೇಳಿದ್ದವರು, 1 ಡಿಜಿಟ್ ಬಿಟ್ಟು ಮುಂದೆ ಬರಿಬೇಕು ಅಂತ. ಅದಕ್ಕೆ ನಾನು ಈ ಥರ ಸ್ಟೆಪ್ ಇದೇ ಥರನೇ ಬರೆದೆ. ನಿಂಗೆ ಸರಿ ಗೊತ್ತಾ? ನಿಮ್ಮ ತಲೆ ದೊಡ್ಡ ಶಿಖಾಮಣಿ ಥರ ಆಡ್ತೀರಿ. ಅಲ್ಲ ಮರೆಯ, ಅವಾಗ ಕೊಟ್ಟು 2 ಡಿಜಿಟ್ ನಂಬರು, ಈಗ ಇಲ್ಲಿರೋ 3 ಡಿಜಿಟ್ ನಂಬರ್ ಅಲ್ಲ, ಅದು 4 ಡಿಜಿಟ್ ಆದ್ರೂ ಅದೇ ಥರ. ನೆಕ್ಸ್ಟ್ ಒಂದೊಂದು ಇದನ್ನು ಬಿಡ್ತಾ ಹೋಗ್ಬೇಕು, ಇದನ್ನು ಮಲ್ಟಿಪ್ಲೈ ಮಾಡಿ ಬರೆಯೋಷ್ಟೊತ್ತಿಗೆ ಹಾಗೆ ಟೋಟಲ್ ಮಾಡಿ ಬರೀತಾ ಬರಬೇಕು, ಸರಿ ಬರ್ತದೆ. ಅದನ್ನೆಲ್ಲ ರಬ್ ಮಾಡಿ ಹೇಳ್ತೇನೆ, ರಬ್ ಮಾಡಿ ನೀವು ಮಾಡು, ಸರಿ ಉತ್ತರ ಬರ್ತದೆ. ಇಷ್ಟೇಯಾ? ಏನು ಪುಳ್ಳು, ನಾನು ಹಿಂಗೆ ಹೇಳಿದೆ ಕಣ, ನೀನೇ ಹೇಳಿದ್ದು ಸೆಕೆಂಡ್ ಲೈನಿಗೆ ಮಾತ್ರ ಹಂಗೆ ಮಾಡೋದು, ಆಮೇಲೆ ಆ ಥರ ಮಾಡಬಾರ್ದು ಅಂತ. ನಿನ್ನ ಮಾತು ಕಟ್ಟಿಗೆ ನಾನು ಲೆಕ್ಕ ತಪ್ಪು ಮಾಡಿಕೊಂಡೆ. ಸುಮ್ಮನೆ ಕುತ್ಕೊಳ್ಳೋ ಸಾಕು, ನೀ ಎಂತ ಹೇಳಲೂ ಇಲ್ಲ ಕೇಳಲೂ ಇಲ್ಲ, ಬರೀ ಸುಮ್ಮನೆ ಬಿಲ್ಡಪ್ ತಗೋಬೇಡ ಇಲ್ಲಿ. ಅಯ್ಯೋ, ನಿಮ್ಮ ಜಗಳ ಶುರು ಮಾಡ್ಕೋಬೇಡಿ. ಈಗ ಎಂತ ಪುಳ್ಳ ಗೊತ್ತಾತಲ್ಲ ನಿಮಗೆ? ಅದರಷ್ಟು ರಬ್ ಮಾಡಿ ಮಾಡ್ತೀಯಾ? ಗೊತ್ತಾಯ್ತು ನನಗೆ, ನಾನು ಮನೆಗೆ ಹೋಗಿ ರಬ್ ಮಾಡಿ ಮಾಡ್ತೀನಿ. ಇಲ್ಲಿ ನಾನು ಒಳ್ಳೆ ಇರೋದ್ರ ತರಲ್ಲ. ಒಳ್ಳೆ ಇರೋದ್ರಿ ಅಂತ ತರಲ್ಲ ನೀನು? ನಮ್ಮ ಅಮ್ಮ ಹೇಳ್ತು, ಒಳ್ಳೇದನ್ನ ತಗೊಂಡು ಹೋಗ್ಬೇಡ, ಅಲ್ಲೆಲ್ಲ ಕಳ್ಕೊ ಬರೋಕ್ಕಿದೆಯಾ, ಸಾಧಾರಣ ತಗೊಂಡು ಹೋಗು ಅಂತ. ಅದಕ್ಕೆ ಸಾಧಾರಣ ತಂದೆ. ಅದು ಒಂಥರ ಕಪ್ಪು ಇದು ಉಳಿತದೆ ಅದರಲ್ಲಿ ಅಳಿಸಿದ್ರೆ. ಮಾರಾಯ, ಶಾಲೆಗೆ ತಗೋಬೇಕೀಯಾ? ಅಲ್ಲಿ ಕಳೆದು ಹೋಗ್ದಿದ್ದು ನಮ್ಮನೇಲಿ ಹೆಂಗೆ ಕಳೆದು ಹೋಗ್ತದ? ನಿಮ್ಮ ಅಮ್ಮನ ಹತ್ರ ಹೋಗಿ ಹೇಳು, ಅವ್ರ ಮನೇಲಿ ಕಳೆದು ಹೋಗಲ್ಲ ಅಂತ. ಕಳೆದು ಹೋದ್ರೆ ನಮ್ಮ ಅತ್ತೆ ಬೇರೆ ಹೊಸದೇ ಕೊಡಿಸ್ತಾ ಇರ್ಬೇಕಾದ್ರೆ, ಗೊತ್ತಾನು? ಇಲ್ಲೇನು ಸಣ್ಣ ಮಕ್ಕಳೇನಿಲ್ಲ ಕಳೆದು ಹಾಕೊಳಕ್ಕೆ.